ಡಿ ಕೆ ಶಿವಕುಮಾರ್ ಅವರಿಗೆ ರಾಜ್ಯದ ಬಡವರ್ಗ ಇರ್ಬೋದು, ರೈತಾಪಿ ವರ್ಗ ಇರ್ಬೋದು, ಈ ಬರದ ಪರಿಸ್ಥಿತಿ ಕಾಣುತ್ತಾ? ಮೇಡಮ್, ಇವತ್ತು ಒಂದು ಸುದ್ದಿ ವಾಹಿನಿಯಲ್ಲಿ ಮುಖ್ಯವಾದ ಸುದ್ದಿ ಏನಂದರೆ, ಇವತ್ತು ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿರೋದು. ಇದು ನಾಗೇಂದ್ರ ರಾಜೀನಾಮೆ ಇವತ್ತು ಕೊಡಬೇಕಂತ ಎಲ್ಲ ನಿಶ್ಚಯ ಮಾಡಿದ್ರು ಅನ್ನಿಸ್ತದೆ. ಇವತ್ತು ಒಂದು ಪುಣ್ಯ ಶ್ರಮೆ ಏನಂದರೆ 10 ದಿನ ಸದನ ನಡೀತು. 10 ದಿನ ಸದನದಲ್ಲಿ ಸಮಗ್ರ ಕರ್ನಾಟಕದ ಸಮಸ್ಯೆಗಳ ಪರಿಹಾರಗಳು ನೋಡಬೇಕಾಗಿತ್ತು. ಅದನ್ನು ಬಿಟ್ಟು ಅಲ್ಲಿ 34 ಸಚಿವರುಗಳು ಯಾವುದೇ ಅಭಿವೃದ್ಧಿ ಮಾಡಿಲ್ಲ, ಯಾವುದೇ ಸಾಕ್ಷಿ ಗುಡ್ಡೆಗಳಿರಲಿಲ್ಲ. ಅವ್ರ ಹತ್ರ ಏನು ಬಂದು ಸದನದಲ್ಲಿ ಏನು ಹೇಳ್ಬೇಕಾದ್ರೆ ಚರ್ಚೆಗಳಿದೆ. ವಿಫಲವಾದ ಸರ್ಕಾರ ಇವತ್ತು ಸದನನ ಮುಗಿಸಿ 10 ದಿವಸ ಮಾಡಬೇಕಾದ ಸದನನ 8 ದಿನಕ್ಕೆ ಮುಗಿಸಿ ಇವತ್ತು ರಾಜೀನಾಮೆ ಕೊಡ್ತಾರೆ. ಚರ್ಚೆ ಆಗಬೇಕಾಯ್ತು, ಸಮಗ್ರ ಕರ್ನಾಟಕದ ಸಮಸ್ಯೆಗಳನ್ನ ಚರ್ಚೆ ಆಗಬೇಕಾಯಿತು, ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಾಯಿತು. ಅದಕ್ಕೆ ಇವರು ಮೊದಲೇ ರಾಜೀನಾಮೆ ಕೊಟ್ಟಿದ್ದು ಸ್ವಾಗತ ಮಾಡೋದಾಯಿತು. ನಾಚಿಗೆಟ್ಟ ಸರ್ಕಾರ ಸದನನ ಹಾಳು ಮಾಡಿ ರಾಜ್ಯದ ಜನರ ಸಮಸ್ಯೆಗೆ ಉಳಿಸಿ ಜ್ವಲಂತ ಸಮಸ್ಯೆನ ಹಾಗೆ ಇಟ್ಟು ಇವತ್ತು ರಾಜೀನಾಮೆ ಕೊಡ್ತಾ ಇದ್ದಾರೆ. ಇವತ್ತು ರಾಜೀನಾಮೆ ಕೊಡ್ತಾ ಇದ್ದಾರೆ. ಈ ಮೊದಲು ಯಾಕೆ ಮಾಡಬೇಕಾಯ್ತು? ಇಂಥ ಒಂದು ಸದ್ಭವದ ರಾಜಕಾರಣಿ ನಾಗೇಂದ್ರ ಆಗಿದ್ರೆ ಮೊದಲೇ ರಾಜೀನಾಮೆ ಕೊಟ್ಬಿಟ್ಟು ಸದನ ಮುಂದುವರಿಸಿ ಅಂತ ಹೇಳ್ಬೇಕಾಯ್ತು. ಸದನನ ಹಾಳು ಮಾಡಿ ಇವತ್ತು ರಾಜೀನಾಮೆ ಕೊಡ್ತೀರಿ ಅಂದರೆ ನಿಮಗೆ ನಾಚಿಕೆ ಆಗಬೇಕಾಗಿದೆ. ಇವತ್ತು ಸರ್ಕಾರ ಬಂದು 3 ವರ್ಷಗಳಾಗ್ತಾ ಇದೆ. ಇವತ್ತು ನಮ್ಮದು 2 ವರ್ಷ 8 ತಿಂಗಳಲ್ಲಿ ಆಗಿರೋಂಥ ರೈತರ ಸಾವುಗಳ ಬಗ್ಗೆ ಫಸ್ಟ್ ಮಾತಾಡೋಣ. ನಾವು ರಾಜ್ಯದಲ್ಲಿ 23-24 1254 ಆತ್ಮಹತ್ಯೆಗಳಾಗ್ತವೆ ರೈತರದು. ಅದೇ ರೀತಿ 24-25ರಲ್ಲಿ 1178 ಆತ್ಮಹತ್ಯೆಗಳಾಗ್ತವೆ ರೈತರದು. ಅದೇ ರೀತಿ 25-26ರಲ್ಲಿ 377 ರೈತರ ಆತ್ಮಹತ್ಯೆಗಳಾಗುತ್ತೆ. ಅದರಲ್ಲೂ ಅತಿ ಹೆಚ್ಚು ಹಾವೇರಿ ಜಿಲ್ಲೆ ಡಿಸ್ಟಿಕ್ಕಲ್ಲಿ 297 ರೈತರ ಆತ್ಮಹತ್ಯೆಗಳು, ಬೆಳಗಾವಿಯಲ್ಲಿ 259 ರೈತರ ಆತ್ಮಹತ್ಯೆಗಳು, ಕಲಬುರಗಿಯಲ್ಲಿ 234 ರೈತರ ಆತ್ಮಹತ್ಯೆಗಳು, ಧಾರವಾಡದಲ್ಲಿ 195 ರೈತರ ಆತ್ಮಹತ್ಯೆಗಳು, ಮೈಸೂರಲ್ಲಿ 190 ರೈತರ ಆತ್ಮಹತ್ಯೆಗಳು. ಇವತ್ತವರೆಗೂ ಆತ್ಮಹತ್ಯೆ ಆಗಿರೋಂಥ ಪರಿವಾರಕ್ಕೆ, ಆ ಕುಟುಂಬಕ್ಕೆ ಇವತ್ತವರೆಗೂ ಏನು ಇವರು ಒಂದು ಪರಿಹಾರವಾಗಿ 5 ಲಕ್ಷ ಹಣ ಕೊಟ್ಟಿದ್ದಾರೆ ಅನ್ನೋ ಪ್ರಶ್ನೆ. ಇವತ್ತು ಬಂದಿರೋ ಸರ್ಕಾರಕ್ಕೆ ಏನು 3 ವರ್ಷ ಬರೀ CM ಕುರ್ಚಿ ಹೋರಾಟ ಮಾಡ್ಕೊಂಡು ಅಧಿಕಾರ ಕಿತ್ಕೊಂಡು ಇನ್ನೂ ಟೇಕ್ ಆಫ್ ಆಗದ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ. ಇವತ್ತು ಕೂಡ ಸಚಿವ ಸಂಪುಟದಲ್ಲಿ ಒಂದು ರೀತಿಯಾದ ಒಂದು ಮಾಯಾಜಾಲ ಸಿಕ್ಕಾಕೊಂಡು ರಾಜ್ಯದ ಅಭಿವೃದ್ಧಿನೇ ಇವತ್ತು ಕುಂಠಿತ ಮಾಡಿ, ಸಮಗ್ರ ಕರ್ನಾಟಕದ ಅಭಿವೃದ್ಧಿನೇ ಇಲ್ಲ. ಇವ್ರ ತಲೆಯಲ್ಲಿರೋದು ರಿಯಲ್ ಎಸ್ಟೇಟ್ ಮಾಫಿಯಾ ಮತ್ತು ಹೆಂಗೆ ಇಲ್ಲಿ ಸರ್ಕಾರನ ಮತ್ತು ಹೆಂಗೆ ಅವ್ರು ರಿಯಲ್ ಎಸ್ಟೇಟ್ ಹಣ ತೆಗಿಬೋದು, ಈ ರೀತಿಯ ಚಿಂತನೆ ಇರೋ ಸರ್ಕಾರಕ್ಕೆ ಇವತ್ತು ರಾಜ್ಯದ ರೈತರ ಪರವಾಗಿ ಮಾತಾಡಬೇಕಾದ್ರೆ ಏನು ನೈತಿಕತೆ ಇದೆ? ಇವತ್ತು ನೈತಿಕತೆಯಲ್ಲಿ ಇಳಿದಂಥ ಕಳ್ಕರ ಸರ್ಕಾರ 236 ತಾಲೂಕಲ್ಲಿ ಕೇವಲ 101 ತಾಲೂಕುಗಳು ಮಾತ್ರ ಇವರು ಪರಿಶೀಲನೆ ಮಾಡಿದ್ವಿ. ಅತಿ ಒಂದು ತೀವ್ರವಾದ ಒಂದು ತಾಲೂಕುಗಳಂದರೆ ಬರೀ 86, 89 ಅಂತ ಹೇಳ್ತಾರೆ. ಸಾಮಾನ್ಯ ತಾಲೂಕುಗಳಂದ್ರೆ 12 ಅಂತಾರೆ. ಟೋಟಲ್ ರಾಜ್ಯದಲ್ಲಿರೋದು 236 ತಾಲೂಕುಗಳು. ಸಮಗ್ರವಾಗಿ ಕರ್ನಾಟಕದ ರಾಜ್ಯದ ಏನು ಅಧಿಕಾರಿ ವರ್ಗಗಳಿದ್ದಾರೆ ಸಮಗ್ರ ತಾಲೂಕುಗಳನ್ನ ಪರಿಶೀಲನೆ ಮಾಡಿದೆ. ಇವತ್ತು ಕೇವಲ 101 ತಾಲೂಕು ಬರಪೀಡಿತ ಅಂತ ಹೇಳಿದರೆ ಇವತ್ತರೆಗೂ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಬಂದಿರೋಂಥ ಹಣ ಮತ್ತು ರಾಜ್ಯ ಸರ್ಕಾರದಿಂದ ಹಣ ಇದು ಬರಪೀಡಿತಕ್ಕೆ ಎಷ್ಟು ಜನ ಕೊಟ್ಟೆ ಅಂತ ಇವತ್ತು ಶ್ವೇತಪತ್ರ ಕೊಳ್ಳಿ. ಇವತ್ತವರೆಗೂ ಕೂಡ ಒಂದು ರೈತರಿಗೆ ಪರಿಹಾರ ಕೊಡದೆ ಸರ್ಕಾರ ಇವತ್ತು 101 ತಾಲೂಕುಗಳನ್ನ ನಾವು ಪರಿಶೀಲನೆ ಮಾಡಿಬಿಟ್ಟು ಅಂತಿದ್ವಿ. ಎಷ್ಟು ಹಣ ಕೊಟ್ಟಿದ್ದೀರಿ? ನೀರಾವರಿ ಇಲಾಖೆಗೆ ಎಷ್ಟು ಕೊಟ್ಟಿದ್ದೀರಿ? ರೈತರಿಗೆ ಎಷ್ಟು ಕೊಟ್ಟಿದ್ದೀರಿ? ಇವತ್ತು ಜಾನುವಾರುಗಳಿಗೆ ಎಷ್ಟು ಕೊಟ್ಟಿದ್ದೀರಿ? ಮೇವಿಗೆ ಎಷ್ಟು ಕೊಟ್ಟಿದ್ದೀರಿ?